2026 ಅಲ್ಲಿ ಕೆರಿಯರ್ಸ್ದು ರೂಲ್ಸೇ ಚೇಂಜ್ ಆಗೋಗಿದೆ ಅನ್ಸುತ್ತೆ. ಇವತ್ತು ಓವರ್ 50% ಜಾಬ್ಸಲ್ಲಿ AI ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಈ AI ಸ್ಕಿಲ್ಸ್ ಇರೋವಂಥವ್ರು ಆವ್ರೇಜ್ ಕ್ಯಾಂಡಿಡೇಟ್ಸ್ಗಿಂತ 50-70% ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ. ಬಟ್ ನಮ್ಮ ಸ್ಟೂಡೆಂಟ್ಸು ಇನ್ನೂ ಹಳೆ ಕಾಲದಲ್ಲಿದ್ದಂಥ ಜಾಬ್ ಮಾರ್ಕೆಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಆ್ಯಂಡ್ ದಿಸ್ ಹ್ಯಾಸ್ ಟು ಚೇಂಜ್. ನೀವೇನಾದರೂ ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ಟ್ರೆಡಿಷನಲ್ ಕಾಲೇಜಸ್ಗಳು ಔಟ್ಡೇಟೆಡ್ ಆಗಿವೆ. ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ಅದು ನಿಮಗೂ ಗೊತ್ತು. ಅಲ್ಲಿ ಥಿಯರಿ ಬೇಸ್ಡ್ ಸಿಲೆಬಸ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರಲ್ಲ, ಆ್ಯಂಡ್ ಕಂಪ್ಯೂಟರ್ ಲ್ಯಾಬ್ಗಳು ಔಟ್ಡೇಟೆಡ್ ಆಗಿರ್ತವೆ. ಆ್ಯಂಡ್ ಮೋಸ್ಟ್ ಕಾಲೇಜಸ್ಗಳು ಮಾಸ್ ಹೈರಿಂಗ್ ಕಂಪನೀಸ್ ಮೇಲೆ ರಿಲೈ ಆಗ್ತಾರೆ. ಸ್ಟೂಡೆಂಟ್ಸು 4 ವರ್ಷ ಥಿಯರಿನ ಕಾನ್ಸೆಪ್ಟ್ಸ್ನ ಮೆಮರೈಸ್ ಮಾಡಿ ಅದಾದಮೇಲೆ ಜಾಬ್ ತಗೊಳ್ಳೋಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಕಂಪ್ನಿಗಳೆಲ್ಲ ಚೇಂಜ್ ಆಗಿದ್ದಾವೆ ಆಯಿತಾ. ತುಂಬ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರೋರನ್ನ ಹುಡುಕ್ತಾ ಇದ್ದಾರೆ. ಇವಾಗ ತುಂಬ AI ಅಡಾಪ್ಷನ್ಗೆ ಪುಷ್ ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಅವ್ರಿಗೆ AI ನ ಯೂಸ್ ಮಾಡಿಕೊಂಡು ಬಿಲ್ಡ್, ಎಕ್ಸಿಕ್ಯೂಟ್ ಆ್ಯಂಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋರು ಬೇಕಾಗಿದ್ದಾರೆ. ಬಟ್ ಇಲ್ಲಿ ಕ್ವೆಶನ್ ಏನಪ್ಪ ಅಂದರೆ, ನೀವು ಇನ್ನೂ ಓಲ್ಡ್ ಸಿಸ್ಟಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ರಿಯಲ್ ಮಾರ್ಕೆಟ್ಗ ಅಂತ. ಯಾಕಂದರೆ ವೆನ್ ಮೋಸ್ಟ್ ಕಾಲೇಜಸ್ ಆರ್ ಸ್ಟಕ್, ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ಗಳು ಅಡ್ಯಾಪ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಆ್ಯಂಡ್ ಒನ್ ಆಫ್ ದೆಮ್ ಇಸ್ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇನ್ನೊಂದು ಯಾವುದೋ ಕಾಲೇಜ್ ಅಂತ ಅಂದ್ಕೊಳ್ಳೋಕ್ಕೂ ಮೊದಲು ಈ ವಿಡಿಯೋನ ಕರೆಕ್ಟಾಗಿ ನೋಡಿ. ಮಿರಾಯ್ ಅವರು ಸ್ಟಾರ್ಟ್ ಆದಾಗ 2025 ಒಂದು ಪ್ರಾಮಿಸ್ನ ಮಾಡಿದರು, ವಿ ಡೆಲಿವರ್ ವಾಟ್ ವಿ ಪ್ರಾಮಿಸ್ ಅಂತ. ಎಲ್ಲರೂ ಹೇಳ್ತಾರೆ, ಬಟ್ ದೇ ಆ್ಯಕ್ಚುಲಿ ಡಿಡ್ ಇಟ್ ಆಯಿತಾ. ಇಲ್ಲಿಗೆ ಜಾಯ್ನ್ ಆದಂಥ ಸ್ಟೂಡೆಂಟ್ಸು ಫಸ್ಟ್ ಡೇಯಿಂದ ಕೋಡಿಂಗ್ನ ಸ್ಟಾರ್ಟ್ ಮಾಡಿದ್ರು. 100+ ಪ್ರಾಬ್ಲಮ್ಸ್ನ ಲೀಡ್ ಕೋಡ್ ಫೋರ್ಸಸ್ ಅಂತ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮುಗಿಸಿದ್ದಾರೆ. ಸ್ಟಾರ್ಟಪ್ ಪಿಚ್ ಸೆಷನ್ಸ್ ಆರ್ ಹ್ಯಾಕಥಾನ್ಸ್ನ ಅಟೆಂಡ್ ಮಾಡಿದ್ದಾರೆ. ಅವ್ರದ್ದೇ ಆದಂಥ ವೆಬ್ಸೈಟ್ಸ್ನ ಬಿಲ್ಡ್ ಮಾಡಿದ್ದಾರೆ. AI ಟೂಲ್ಸ್ನ ಹ್ಯಾಂಡ್ಸ್ ಆನ್ ಯೂಸ್ ಮಾಡಿದ್ದಾರೆ. ಅದು ವಿತಿನ್ ಜಸ್ಟ್ 100 ಡೇಸ್ ಆಫ್ ಜಾಯ್ನಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಆಯಿತಾ. ಇವ್ರ ಅಪ್ರೋಚ್ ಹೇಗೆ ಡಿಫ್ರೆಂಟ್ ಅಂತ ನೋಡೋದಾದರೆ, ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಅಡ್ವಾನ್ಸ್ಡ್ DSA ಇನ್ C++, ಡೈಲಿ ಕೋಡಿಂಗ್ ಪ್ರಾಕ್ಟೀಸ್, ಕಮ್ಯುನಿಕೇಷನ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್, AI ಫೋಕಸ್ಡ್ ಮ್ಯಾಥಮ್ಯಾಟಿಕ್ಸ್ ಮತ್ತು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ವಿತ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಮಾಡಿಸ್ತಾರೆ. ಹಾಗಂತ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ನ ಬಿಟ್ಬಿಡಲ್ಲ ಆಯಿತಾ. ಅದನ್ನು ಜಸ್ಟ್ ಇದ್ರ ಮೇಲೆ ಡಾಮಿನೇಟ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಸ್ಕಿಲ್ಸ್ ಮ್ಯಾಟರ್ ಓವರ್ ಸಿಲೆಬಸ್ ಕಂಪ್ಲೀಷನ್. ಆ್ಯಂಡ್ ಇಲ್ಲಿ ಇಂಡಸ್ಟ್ರಿ ಎಕ್ಸ್ಪೋಜರ್ಗೆ ಜಾಸ್ತಿ ವ್ಯಾಲ್ಯೂ ಕೊಡೋದ್ರಿಂದ ಮೈಕ್ರೋಸಾಫ್ಟ್ ಅಂತ ಟಾಪ್ ಟೆಕ್ ಫರ್ಮ್ಸಿಂದ ಎಕ್ಸ್ಪರ್ಟ್ಸ್ ಬರೋದು, ಆಮೇಲೆ ಫೌಂಡರ್ಸ್ ಬರೋದು, ಬಂದುಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಸೆಷನ್ಸ್ ಇರುತ್ತೆ. ಈ ಸೆಷನ್ಸಲ್ಲಿ ಅವ್ರಿಗೆ ಕೆರಿಯರ್ ಬಗ್ಗೆ, ಡಿಸಿಷನ್ ಮೇಕಿಂಗ್ ಬಗ್ಗೆ ಮತ್ತು ಸ್ಟಾರ್ಟಪ್ಸ್ ಬಗ್ಗೆ ಎಲ್ಲ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಇವರ ವೀಕ್ಲಿ ರಿವ್ಯೂಸ್ ಆ್ಯಂಡ್ ಫೀಡ್ಬ್ಯಾಕ್ ಸೈಕಲ್ ಇರುತ್ತೆ. ಇವರ ಪರ್ಫಾರ್ಮೆನ್ಸ್ನ ರಿವ್ಯೂ ಮಾಡಿಬಿಟ್ಟು ಒಳ್ಳೆ ಫೀಡ್ಬ್ಯಾಕ್ಸ್ನ ಶೇರ್ ಮಾಡಿ ಅದ್ರ ಮೇಲೆ ಸ್ಟೂಡೆಂಟ್ಸ್ ಅವ್ರನ್ನ ಇಂಪ್ರೂವ್ ಮಾಡ್ಕೋತಾರೆ ಆಯಿತಾ. ಗೋಲ್ ಇಸ್ ಕ್ಲಿಯರ್. ಇಲ್ಲಿ ಗೋಲು ಡಿಗ್ರಿ ಅಷ್ಟೇ ಅಲ್ಲ, ನಾವು ಆದಷ್ಟು ಬೇಗ ಅರ್ನ್ ಮಾಡೋಕ್ಕೆ ಆಗೋದು. ಅದಕ್ಕೋಸ್ಕರ ಇಲ್ಲಿ ಜಾಯ್ನ್ ಆಗಿ ಡೇ 1ಇಂದನೇ ರೆಸ್ಯೂಮೆ ಬಿಲ್ಡಿಂಗ್ ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ ಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡೋದಾಗಿರಲಿ. ಅದಾದಮೇಲೆ ನಿಮಗೆ ಯಾವ ಇದು ಟ್ರೆಂಡಿಂಗ್ ಸ್ಕಿಲ್ಸ್ ಇದೆ ನೋಡಿ, ಈಗ AI ಇರ್ಬೋದು, ಫಿನ್ಟೆಕ್ ಇರ್ಬೋದು, ಇಂಥ ಸ್ಕಿಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಈ ಥರ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಿಮಗೆ 3rd ಇಯರ್ ಅಷ್ಟರಲ್ಲೇ ನೀವೇನಾದ್ರು ಎಫರ್ಟ್ ಹಾಕಿದರೆ ಪೇಯ್ಡ್ ಇಂಟರ್ನ್ಶಿಪ್ಸ್ ಕೂಡ ಸಿಗುತ್ತೆ. ನೀವೇನಾದರೂ ಮಿರಾಯ್ಗೆ ಜಾಯ್ನ್ ಆಗಬೇಕು ಅಂದರೆ 12th PCM ಸಬ್ಜೆಕ್ಟ್ಸಲ್ಲಿ 50%ಗಿಂತ ಜಾಸ್ತಿ ಸ್ಕೋರ್ ಮಾಡಿರಬೇಕು. ಇದಾದಮೇಲೆ ಇವ್ರದೇ ಒಂದು ಆನ್ಲೈನ್ ಎಂಟ್ರೆನ್ಸ್ ಟೆಸ್ಟ್ ಇದೆ. 120 ಮಿನಿಟ್ಸ್ ಇರುತ್ತೆ ಆ್ಯಂಡ್ 60 ಕ್ವೆಶನ್ಸ್ ಇರ್ತವೆ. ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೆರಿಟ್ ಬೇಸ್ಡ್ ಆ್ಯಂಡ್ ನೀಡ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಕೂಡ ಅವೈಲೇಬಲ್ ಇದೆ ಆಯಿತಾ. ಈಗ ಡಿಸಿಷನ್ ನಿಮ್ಮದು. ನೀವು ಬೇಕಾದರೆ ಟ್ರೆಡಿಷ್ನಲ್ ಪಾತ್ನ ಫಾಲೋ ಮಾಡ್ಬೋದು. 4 ಇಯರ್ಸ್ ಥಿಯರಿನ ಕಲ್ತ್ಕೊಂಡು ಅದಾದಮೇಲೆ ಲಿಮಿಟೆಡ್ ಆಪರ್ಚುನಿಟೀಸ್ಗೆ ಕಂಪೀಟ್ ಮಾಡ್ಬೋದು. ಆರ್ ಡೇ 1ಇಂದ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ರಿಯಲ್ ಮಾರ್ಕೆಟ್ಗೆ ರೆಡಿ ಆಗ್ಬೋದು. ನಿಜ ನಿಮಗೂ ಗೊತ್ತು, ಫ್ಯೂಚರಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳೋರ್ಕಿಂತ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ, ಅವ್ರಿಗೇನೆ ವ್ಯಾಲ್ಯೂ ಜಾಸ್ತಿ ಇರೋದು. ನೀವೇನಾದರೂ ನಿಮ್ಮ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಚೆಕ್ ಮಾಡಿ. ಎಲ್ಲ ಸರಿ ಅನಿಸಿದ್ರೆ ಅಪ್ಲೈ ಮಾಡಿ. ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಜೂನಿಯರ್ಸ್ಗೆ ಯಾರಾದರೂ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.